ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಬೆಳಗಿನ ಶುಭೋದಯ ಎಲ್ಲರಿಗೂ. ಬೋರ್ಸ್ ಮೇಲೆ ಶುಭೋದಯ ಹೇಳಕತ್ತೀನಿ ಅಂತ ಯಾರು ಇನ್ನು ಅನ್ಕೊಳಕ್ಕೆ ಹೋಗ್ಬಿಟ್ರೆ. ಯಾಕಪ್ಪ ಅಂತಂದ್ರೆ ನನಗೆ ಜಳಕ ಮಾಡೋಕ್ಕೆ ಟೈಮ್ ಇಲ್ಲ. ಟೈಮ್ ಇದ್ರೂ ನನಗೆ ಜಳಕ ಮಾಡೋಕ್ಕೆ ಇವಾಗ ಆಗಲ್ಲ. ಯಾಕಂದ್ರೆ ಜಲ್ದಿ ಹೋಗ್ಬೇಕಂದ್ರೆ ಜಳಕ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಜಳಕ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಜನ ಅದಾರ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು 1 ತಾಸು ನಿಂತ್ಬಿಟ್ಟು ಜಳಕ ಮಾಡಬೇಕು. ಹೋಗ್ಲಿ 1 ತಾಸು ನಿಂತ್ಕೊಂಡು ಜಳಕ ಮಾಡೋಣಂದ್ರೆ ಬಕೆಟ್ ಇಲ್ಲ. ಹಾಗಾಗಿ ಸಣ್ಣ ಇದ್ರಲ್ಲೇ ಜಳಕ ಮಾಡ್ಕೊಂಡು ನನಗೆ ಅದೆಲ್ಲ ಸರಿ ಬರೋದಿಲ್ಲ. ಹಾಗಾಗಿಬಿಟ್ಟು ನಾನು ಬುರ್ಸ್ ಮೇಲೆ ಹಾಗೆ ಹೊಂಟೀನಿ. ಹೋಗಿ ಹಂಗೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲೇ ಜಳಕ ಮಾಡೋಣ ಅಂತೇಳಿ ಎದ್ದು ಬಂದು ಹೊರಗೆ ನೋಡಿದ್ರಾಗ ಇವ್ರು ನೋಡ್ರಿ ಎಲ್ಲ ಮಕ್ಕಳೆಲ್ಲ ಧ್ಯಾನ ಮಾಡಾಕತ್ತಿದ್ದು. ಇದು ಫುಲ್ ಮಠ ನೋಡಿರ, ಆಲ್ರೆಡಿ ತೋರಿಸಿದ್ದೀನಿ. ಹಾಗಾಗಿ ಈ ವಿಡಿಯೋ ಮಾಡೋ ಐಡಿಯಾ ಇರಲಿಲ್ಲ. ಬರ್ತಾ ಮಕ್ಕಳು ಇದು ಮಾಡಾಕತ್ತಿದ್ರು, ಧ್ಯಾನ ಮಾಡಾಕತ್ತಾರಲ್ಲ. ಅದು ತುಂಬ ಖುಷಿ ಆಯಿತು ನನಗೆ ನೋಡೋಕೆ. ಅಷ್ಟು ಪೂರ್ತಿ ಪಿಂಕ್ ಕಲರ್ ಇದು ಟವಲ್ ಹಾಕ್ಕೊಂಡು ಹಾಗೆ ಮತ್ತು ಅವ್ರು ಹೇಳ್ತಾರೋ ಅದು ಪದನ ತುಂಬಾ ಖುಷಿ ಆಯಿತು. ಹಾಗಾಗಿ ನೀವು ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಕೂಡ ಕೇಳಿಸ್ಕೊಂಬನ್ನಿ. ಇದನ್ನು ಕೇಳಿಸ್ಕೊಂಡು ಒಂದು 10 ನಿಮಿಷ ಅಲ್ಲೇ ನಿಂತ್ರಿ. ನನಗೆ ಮುಂದೆ ಕಾಲು ಎತ್ತಿಡೋಕ್ಕೆ ಆಗಲಾಗಿತ್ತು. ಯಾಕಂದ್ರೆ ಅಷ್ಟು ಚೆಂದ ಹಾಡಾಕತ್ತಿದ್ರು ಮಕ್ಕಳು. ಮನಸ್ಸಿಗಂತೂ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು, ಭಾಳ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕು ಅನ್ನಿಸ್ತು. ಆದರೆ ಮುಂದಕ್ಕೆ ಹಾಗೆ ಹೇಳಾಕತ್ತಿದ್ರು. ಯಾಕಂದ್ರೆ ಇನ್ನೂ ಹೋಗಬೇಕು, ಮುಂದಿನ ದಾರಿ ಭಾಳ ಐತೆ ಅಂತೇಳಿ ಅವಸರ ಮಾಡಿ ಬಸ್ ಹತ್ಕೊಂಡು ಬಂದೆ. ಇನ್ನೊಂದು ಸ್ವಲ್ಪ ಹೊತ್ತು ನಿಂತು ಅಲ್ಲೇ ಕೇಳಿದ್ರೆ ಚೆಂದ ಇರ್ತೈತೆ. ನಾವು ಮುಂದೆ ಹೋದ್ಮೇಲೆ ಎಡವಟ್ಟು ಯಾವ ರೀತಿ ಆಯಿತು ಅಂತ ನೋಡ್ರಿ. ನಿಜವಾಗ್ಲೂ ಹೇಳ್ತಿರಲ್ಲ, ಆ ಮನಸ್ಸು ಹೋಗೋಕ್ಕೆ ಒಪ್ತಿರ್ಲಿಲ್ಲ. ಒತ್ತಾಯ ಮಾಡಿ ಕರ್ಕೊಂಡು ಹೋದಂಗೆ ಆಯಿತು ಮನಸ್ಸಿಗೆ. ಆದರೆ ಮುಂದೆ ಹೋಗಿ ತುಂಬ ಎಡವಟ್ಟೆ ಆಗೋಯ್ತು. ಆ ಎಡವಟ್ಟು ಏನಂತ ನಿಮಗೆ ಗೊತ್ತಾಗುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ರಲ್ರಿ, ಅವ್ರನ್ನ ಚಾಲು ಮಾಡಿ ತುಂಬ ಹೊತ್ತಾಯಿತು. ನಾನು ಲೇಟಾಗಿ ಬಂದಿದ್ದು ತಳಗೆ. ನಾನು ಎಷ್ಟು 5:44 ಎದ್ದೀನಿ. ಎದ್ದು ಬರೀ ಮುಖ ತೊಳ್ಕೊಂಡು ತಲೆ ಒಂದು ಕೈಲೇನೋ ಇಕ್ಕೊಂಬಿಟ್ಟೆ. ನನ್ನ ಬ್ಯಾಗ್ನಾಗ ಎಲ್ಲ ಸಟ್ಟ ಇಡ್ತಿದ್ದೆ ನಾನು. ಏನು ಬೇಕು ಹೆಣ್ಮಕ್ಳಿಗೆ ಎಲ್ಲನೂ ಇರ್ತಿತ್ತು ಬ್ಯಾಗ್ನಾಗ. ಮೊನ್ನೆ ಶನಿವಾರ ನಮ್ಮ ಮನೆಯವ್ರು ಬಂದರು ನೋಡ್ರಿ, ಅವೆಲ್ಲ ತೆಗೆದು ಒಕ್ಕಾಟಿ ಬಂದಾರೆ. ಇವತ್ತು ನನಗೇನೂ ಇಲ್ಲ ಬ್ಯಾಗ್ನಾಗ. ಮುಖ ತೊಳ್ಕೊಂಡಿನಿ, ತಲೆ ಒಂದು ಕೈಲಿ ಎತ್ತಿ ಈ ಥರ ಕಟ್ಕೊಂಡಿನಿ. ಇಕ್ಕೊಂಡು ನನಗಿದೊಂದು ಇಕ್ಕೊಂಡಾಗಿತ್ತು. ಹುಡುಗಿ ಕೇಳಾಕತ್ತಾಳು, ಅಕ್ಕ ನೀನು ತಲೆ ಬಾಚ್ಕೊಂಡು ಹೆಂಗೆ ಅಣಗಿನೇ ಇಲ್ಲ ಅಂತ ಕೇಳತ್ತಾಳು. ನಾನೊಂಥರ ಹಂಗೆ ಅಣಿಗೆ ಇಲ್ಲ ಅಂದರೂ ಇಕ್ಕೊಂಬಿಡ್ತೀನಿ. ಅಣಿಗೆ ಅಂದ್ರೆ ಬಾಚ್ ಅಣಿಗೆ. ಏನು ಹೇಳ್ತಾರೆ, ನನಗೆ ಯಾವಾಗಲೂ ಹಂಗೆ ಆ ಸತಿನೂ ಹಂಗೆ ಆಗಿತ್ತಲ್ಲ. ಯಾರೂ ಇಲ್ಲಪ್ಪ ಏನು ಮಾಡಲಿ ಅನ್ನಂಗೆ ಆಗಿತ್ತು. ಟ್ರೈನಿಗೆ ಹೋಗೋ ಟೈಮಲ್ಲಿ ಯಾರೋ ಒಬ್ಬರು ಸಿಕ್ಕರು. ನಿನ್ನೇನೋ ಹಾಗೆ ಆಯಿತು. ಕೂತು 3 ತಾಸು ಕೂತೆ, ಯಾರೂ ಬರಲಿಲ್ಲ. ಇವಾಗ ನಾವು ಒಬ್ಬತ್ತನೇ ಇದ್ದೀನಲ್ಲ, ಹೆಂಗೆ ಮಾಡಲಿ ಅಂತೇಳಿ ಚಿಂತೆ ಮಾಡ್ಕೋ ತಳಗೆ ಮೆಟ್ಲು ಹಿಡ್ಕೊಂಡು ಬಂದೆ. ತಳಗೆ ಬಂದೆ, ಫಸ್ಟ್ ಫ್ಲೋರಿಗೆ ಬಂದೆ. ಸೆಕೆಂಡ್ ಫ್ಲೋರಲ್ಲಿ ಹೋಗಿದ್ದೆ. ಫಸ್ಟ್ ಫ್ಲೋರಿಗೆ ಬರೋ ಅಷ್ಟರಲ್ಲಿ ಒಂದು ಹಿಂಡು ಮಂದಿ ಕೂತಾರ, ಹುಬ್ಳಿ ಧಾರವಾಡದವರು. ಅವ್ರ ಪಾಪ ಭಾರಿ ಅನ್ಬೇಕು. ನಾನು ಹೇಳ್ತೀನಲ್ಲ, ಎಲ್ಲ ಒಂದು ಕಡೆ ಭಗವಂತ ಹಿಡ್ದು ಕೈ ಬಿಡೋದಿಲ್ಲ. ಆದರೂ ರೂಮ್ ಖಾಲಿ ಆದವ್ರು ಇತ್ಕೇಳಿದ್ರು, ಹ್ಞೂ ರೀ ಒಬ್ಬರೇಕೆ ಇದ್ದೀನಂತ ತಳಗೆ ಬಂದಿನಂತಂದೆ. ಅದಕ್ಕೆ ಒಬ್ಬರೇ ಹಾಕಿರ್ತೀರಿ, ನಾವು ಇಷ್ಟು ಜನ ಇದ್ದಿದ್ದೀವಲ್ಲ, ನೀವು ಹೆಂಗೆ ಒಬ್ಬರೇ ಹಾಕ್ತಿರೋದು ಕೇಳ್ಬಿಟ್ರು. ಅವ್ರು ಹೆಂಗೆ ಅಂದ್ರೆ ಮನೆಯವ್ರು ಮಾತಾಡಿದ್ರು. ಭಾರಿ ಖುಷಿ ಆಯ್ತು ನಂಗೆ. ಹಾಗಾಗಿ ಅವ್ರ ಜೊತೆನೇ ಇದ್ದು ನಾನು ಹಾಸಿಗೆ ಏನೂ ತಂದಿರಲಿಲ್ಲ. ನಾನು ವಾಪಸ್ ಹೋಗಬೇಕಂತ ಬರೀ ಒಂದು ದೊಡ್ಡದೊಂದು ಟವಲ್ ಹಾಕ್ಕೊಂಡು ಬಂದುಬಿಟ್ಟಿದ್ದೆ. ಅವ್ರ ಚಾಪಿ ಮೇಲೆ ಮಕ್ಕೊಂಡು ನನ್ನೊಂದು ವೇಲ್ ಹೊಚ್ಕೊಂಡು ಟವಲ್ ಒಂದು ತಲೆಗುಂಬಿಟ್ಕೊಂಡು ನಿದ್ದೆ ಮಾಡಿದೆ ಆರಾಮಾಗೆ. ನಿದ್ದೆ ಮಾತ್ರ ಮನ್ಗಂಡು ಮಾಡ್ತೀನಿ ಇಲ್ಲಿ ಬಂದಮೇಲೆ. ಅದೇನಂತ ಗೊತ್ತಿಲ್ಲ, ಆರಾಮಾಗಿ ನಿದ್ದೆ ಐತ್ರಿ. ಚಹಾ ಕುಡಿಬೇಕಂದ್ರೆ ಚಾದ ಯಪ್ಪವನೇ ಬಂದಿಲ್ಲ ಅಲ್ಲಿ. ಮತ್ತು ಬಸ್ ಸ್ಟ್ಯಾಂಡ್ ಹೋಗಿ ಕುಡಿಯೋ ಮಗಳೇ ಅಲ್ಲನ. ಇಲ್ಲಾದರೆ ದೇವಸ್ಥಾನ ಹತ್ರ ಒಬ್ಬರು ಸಪ್ರೇಟಾಗಿರ್ತಾರೆ, ತೊಗೊಂಡು ಕುಡಿಬೋದು. ಅಲ್ಲಿ ಬಸ್ ಸ್ಟಾಪ್ ಹತ್ರ ಹೋಗಿ ಕುಡಿಯೋಂಗಿಲ್ಲ ನಾನು. ನೋಡಿರಿ ಬಂದು ಬಳಗ. ಈ ಜಾತಿ ಹೋಲ್ ಯಾರು ನಿಮ್ಗೆ ಹೋಲಿಸಿದ್ರೆ ಅಂತ ತಿಳ್ಕೊರಿ, ಒಟ್ಟ ಬೇಜಾರು ಮಾಡ್ಕೊಬೇಡ್ರಿ. ಭಾಳ ನಿಯತ್ತಾಗಿರ್ತಾವೆ. ನಾವು ಒಟ್ಟ ಬೇಜಾರು ಮಾಡ್ಕೊಳ್ಳಲ್ಲ.
ನನಗೆ ಯಾರು ಈ ಜಾತಿಗೆ ಹೋಗ್ತೀನಿ ಅಂತಂದ್ರೆ ಒಟ್ಟ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರ ನಿಯತ್ತು ಯಾರ ಕೈಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಬ್ಬಿನ ಗದ್ದೆ ಬರ್ತೈತಿ, ಕವಳಿ ಗದ್ದೆ ನೋಡ್ರಲ್ಲ, ತೆಗೆದು ರಾಶಿ ಮಾಡಿಬಿಟ್ರೆ ಫುಲ್ ಎಲ್ಲ ನೀರು. ಬೆಳಗಿನ ಜಾವ ಎಲ್ಲ ಕಡೆ ತೋರ್ಸೋಕ್ಕಾಗೋದಿಲ್ಲ, ಗೊತ್ತಲ್ಲ, ಹಳ್ಳಿ ಸೈಡ್ ತುಂಬ ಅನಾಹುತಗಳಿರ್ತಾವೆ, ಅವೆಲ್ಲ ನೋಡ್ಬಾರ್ದು ಕಣ್ಣಿಂದ. ಇದು ನಾಗಪುಷ್ಪ ನೋಡ್ರೇನು ಗಿಡ, ತೋರಿಸ್ತೀನಿ ಯಾವಾಗಲೂ ನಿಮ್ಗೆ. ಅದೇ ಅಲ್ಲಿ ಒಂದು ಆಗೈತಿ, ಒಂದಕ್ಕೆ ಮನೆಯಾಗ್ಯಾವು, ಕೈಗೆ ಮಾತ್ರ ಸಿಗೋದಿಲ್ಲ ಅವು. ಎಷ್ಟಾಗ ನೋಡ್ರಲ್ಲ, ಕೈಗೆ ಸಿಗೋದಿಲ್ಲ ಒಟ್ಟು. ಸೂಪರ್. ಓಕೆ, ಹೋಗೋಣ್ರತ್ತ ಬಸ್ ಸ್ಟಾಪಿಗೆ. ಬಸ್ ಎಷ್ಟಕ್ಕದಾವು ಏನದಾವು ನೋಡೋಣತ್ತ. ಹೊಟ್ಟಿಗಂತೂ ಮಾನ ಮರ್ಯಾದೆನೇ ಇಲ್ಲ. ಯಾವಾಗ ಹೇಳ್ತೈತೆ ಅವಾಗ ಊಟ ಕೇಳ್ತಿತ್ತದು. ಬರೀ ಹೋಗೋಣಂತ ಪಟ ಅಂತ. ಅಲ್ಲಿಂದ ಬರೋಷ್ಟರಲ್ಲಿ ಬಸ್ಸು ಕರೆಕ್ಟಾಗಿ ನನ್ನನ್ನೇ ಕಾಯ್ಕೊಂಡು ನಿಂತಿದ್ದು ಅನ್ನೋ ಥರನೇ ಕರೆಕ್ಟಾಗಿ ಬಸ್ ಸ್ಟ್ಯಾಂಡ್ ಹೊರಗೆ ಬಂದು ಬರೋ ರೋಡಿಗೆ ನಿಂತಿತ್ತು. ಹಾಗೆ ಡೈರೆಕ್ಟಾಗಿ ಬಸ್ ಹತ್ಕೊಂಡು ಬಂದೆ. ಬರೋದ್ರಲ್ಲಿ ಬೆಳಗಿನ ಜಾವ ನದಿ, ಒಳ್ಳೆ ಸಮುದ್ರ, ನದಿ ಹರಿಯಾಕತ್ತಿತ್ತು ಮಸ್ತಾಗೆ. ನೋಡಿಕೊಂಡು ಹಾಗೆ ಬಂದೆ. ಆದ್ರೆ ಇವತ್ತು ಎದ್ದಿದ್ದು ಟೈಮೇ ಸರಿ ಇರಲಿಲ್ಲೋ ಅಥವಾ ಏನಂತಾನೆ ಗೊತ್ತಾಗಲಿಲ್ಲ. ಒಟ್ಟು ಏನು ಬೂರ್ಸ್ ಮೇಲೆ ಬಂದಿದ್ದಕ್ಕೆ ಹಿಂಗಾಯ್ತೋ ಗೊತ್ತಿಲ್ಲ. ಒಟ್ಟು ಏನಾಯ್ತಂತಲೇ ತಿಳಿಲಿಲ್ಲ. ಎಡವಟ್ಟು ಆಗೇ ಹೋಯ್ತು ಇಲ್ಲಿ. ನೋಡ್ರಿ ಎಷ್ಟು ಹೋಗಿ ತುಂಬ್ಕೊಂಡೈತಿ, ನಿಮ್ಗೆ ಕ್ಲಿಯರಾಗಿ ಕಾಣಾಗುತ್ತೆ. ಸ್ವಲ್ಪ ಕಮ್ಮಿ ಆಗೈತಿ. ನಾನು ಇವತ್ತು ಬದಿ ಕುಳಿದಿದ್ದೆ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಬಸ್ಸಲ್ಲಿ ಇಷ್ಟು ಜನ ಇದೀವಿ ನೋಡ್ರಿ. ಇನ್ನು ಕೆಲವು ಜನಗಳು ಮುಂದೆ ಹೊಂಟಾರ. ವಿಡಿಯೋ ಮಾಡ್ಬೇಕನ್ನೋ ಐಡಿಯಾ ನನಗೆ ಇರಲಿಲ್ಲ. ಒಟ್ಟು ನಾ ಬಾಯಿ ತರ್ಕೊಂಡು ಬರೋ ಬಸ್ ನೋಡೋದು ಹತ್ತಿತ್ತು ನನಗೆ. ಅಕಸ್ಮಾತ್ ಇದು ಹೊಗೆ ಬರುತ್ತೆ, ಉರಿ ಹತ್ತಿ ಬಿಟ್ಟೈತೆ ಅಂದ್ರೆ ಇವತ್ತು ಇಷ್ಟು ಮಂದಿ ನಮ್ದು ಏನು ಪರಿಸ್ಥಿತಿ ಅನ್ನಂಗೆ ಭಯ ಆಗಿ ವಿಡಿಯೋ ಮಾಡೇ ಇರಲಿಲ್ಲ ನಾನು. ಆಮೇಲೆ ಇವರೆಲ್ಲರೂ ನಿಂತವರೆಲ್ಲ ವಿಡಿಯೋ ಮಾಡಾತ್ತಾರ. ನಾನು ಬಾಯಿ ತರ್ಕೊಂಡು ಬಸ್ಸನ್ನು ನೋಡಾಕತ್ತೀನಿ. ಆಮೇಲೆ ಇವ್ರು ವಿಡಿಯೋ ಮಾಡೋದು ನೋಡಿ ಆಮೇಲೆ ವಿಡಿಯೋ ಮಾಡೋಕ್ಕೆ ಚಾಲು ಮಾಡಿದೆ. ನಾನು ಅಷ್ಟೊತ್ತಿಗೆ ಸ್ವಲ್ಪ ಹೊಗೆ ಕಮ್ಮಿ ಆಗಿತ್ತು. ಏನಾಗಿತ್ತು ಗೊತ್ತಂದ್ರೆ ಬಸ್ನಾಗ ಮನ್ಕೊಂಡಿನಿ. ನಿದ್ದೆ ಬಂದದು, ಸಿಕ್ನಾಗ ಇದ್ದೀನಲ್ಲ, ಹಾಗೆ ನಿದ್ದೆ ಬಂದತ್ತೆ. ಸ್ವಲ್ಪ ಮೊಕ್ಕೊಂಡಲ್ಲೇ ನನಗೆ ಆ ಸ್ಮೆಲ್ ಬರಾಕತ್ತೈತಿ. ಹೊಗೆ ಬರಾಕತ್ತದಲ್ರಿ, ಅದ್ರ ಸ್ಮೆಲ್ ಬರತ್ತ. ನಾ ಏನು ಅಂದ್ಕೊಳಕತ್ತೀನಿ ಗೊತ್ತಾ, ನಿದ್ದೆ ಗಣ್ಣಾಗೆ ಇಟ್ಟು ಮುಂಜಾನೆ ಇಟ್ಟು ಬಿಸಿಲು ಜೋರು ಬಿದ್ದದ. ಟಯರ್ ವಾಸ ಬರಾಕತ್ತವ, ಬಿಸಿಲಿಗೆ ಡಾಂಬರ್ ಸುಟ್ಟು ಟಯರ್ ವಾಸ ಬರಾಕತ್ತವ ಅಂತ ಅನ್ಕೊಳತ್ತೀನಿ. ಇಲ್ಲ, ಬಸ್ಸಲ್ಲೇ ಹೊಗೆ ಹತ್ಕೊಂಡ್ಬಿಟ್ಟೈತಿ. ಹೊಗೆ ಹತ್ಕೊಂಡೈತ್ರಿ. ಯಾರೋ ಒಬ್ರು ಎಬ್ಸದಂಗೆ ಕಾಣಿಸ್ತಾರ. ಜೋರು ನಿದ್ದೆ ಐತೈತಿ, ಎಚ್ಚರಾಗಿಲ್ಲ, ಪಟ್ ಅಂತ ಹೊಡೆದ್ರು ಒಂದೇಟು. ಅವಾಗಾಗಿತ್ತು ಫುಲ್ ಕಾಮಿಡಿ. ಅಲ್ಲ, ನನಗೆ ಯಾಕೆ ಇವ್ರು ಹಿಂಗೆ ಹೊಡಿತಾರೆ ತಗೊಂಡ್ಬಿಟ್ಟು ನೋಡ್ತೀನಿ. ಒಬ್ರು ಕಣವಲ್ರಿ, ಫುಲ್ಲು ಬಸ್ಸಿನ ತುಂಬ ಹೊಗೆ ಹತ್ಕೊಂಡ್ಬಿಟ್ಟೈತಿ. ಬರ್ರಿ ಅಕ್ಕೋರ ತಳಿಗೆ ಇಳ್ಬೇಕ್ರಿ, ಹೊಗೆ ಹತ್ಕೊಂಡದ್ರಿ ಅಂತ ಹೇಳಿದ್ರೆ. ಅಂದ್ರೆ ಅವ್ರ ಭಾಷೆ ನಮಗೆ ಬರೋದಿಲ್ಲ, ನಮ್ಮ ಭಾಷೆಯಲ್ಲೇ ನಾನು ಹೇಳಿದೆ ಈಗ ನಿಮಗೆ. ಮಂಡ್ಯದ ಭಾಷೆ ನಂಗೆ ಬರೋದಿಲ್ಲ, ಮೈಸೂರು ಕಡೆಯಿಂದ ಹಂಗೆ ಮಾಡಿ ಅವ್ರು ಎಬ್ಸಿದ್ರು. ಒಬ್ರು ಅಜ್ಜಿನೂ ಇದ್ರು ನನ್ನ ಜೊತೆಗೆ, ಬಾರವಾ ಇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಇಳಿದ್ರು ನನ್ನ ಜೊತೆನೆ. ಕೆಳಗಿಳಿದು ನಿಂತ ಮೇಲೆ ಒಂದು ಸ್ವಲ್ಪ ಹೊತ್ತಾದರೂ ನನಗೆ ಒಂಥರ ದಿಂಗಿ ಬಿಡ್ದಂಗೆ ಆಗೋಯ್ತು. ಯಾಕಪ್ಪ ಅಂತಂದ್ರೆ ಅಕಸ್ಮಾತ್ ಅದು ಏನಾದರೂ ಉರಿ ಹತ್ತಿತ್ತಪ್ಪ ಅಂದ್ರೆ ನಮ್ಮೆಲ್ಲರ ಪರಿಸ್ಥಿತಿ ಏನಾಗ್ಬೋದಿತ್ತು, ಯಾಕೆ ಹಿಂಗಾಯ್ತು ಅನ್ನೋದು ವಿಚಾರ ನನಗೆ. ಯಾಕೆ ಹಂಗೈತಪ್ಪ ಅಂತಂದ್ರೆ ಏನೈತ್ರಿ, ಬಸ್ ಅವ್ರ ಕಡೆ ಜಾಸ್ತಿ ಬಸ್ ಇಲ್ಲ. ಬೆಳಗಿನ ಜಾವ ಕೆಲ್ಸಕ್ಕೆ ಹೋಗೋರು ಭಾಳ ಮಂದಿ ಇದ್ದಾರೆ. ಕಾಲೇಜ್ಗೆ ಹೋಗೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ಸಿಕ್ಕಾಪಟ್ಟೆ ಜನ ಇದ್ದರು. ಹಾಗಾಗಿ ಏನಾಯ್ತಪ್ಪ ಅಂದ್ರೆ ಬಸ್ ಫುಲ್ ಲೋಡ್ ಆಗಿ ಆಯಿತು ಅಥವಾ ಬೇರೆ ಏನು ಪ್ರಾಬ್ಲಮ್ ಆಯಿತೋ ಗೊತ್ತಿಲ್ಲ. ನನಗನ್ನಿಸ್ತು ಬಸ್ ಭಾರಿ ಲೋಡ್ ಆಗಿರ್ಬೋದು ಅಂತ ಅನ್ನಿಸ್ತು. ಹಾಗೆ ಎಲ್ಲ ಬೇಜಾರಲ್ಲಿ ನಿಂತ್ಕೊಳ್ಬೇಕಾದ್ರೆ ಈ ಕೋತಿಗಳು ನೋಡ್ರಿ, ಮಕ್ಕಳು ತೊಗೊಂಡು ಎಷ್ಟು ಚಂದ ಹೊಂಟಾವು. ಮುಂದೆ ಹಾಗೆ ನಾವು ಏನಿಲ್ಲ ಅಂದರೂ 1.5 ತಾಸು ಅಲ್ಲೇ ನಿಂತ್ಕೊಂಡ್ವಿ. 1.5 ತಾಸು ನಿಂತ್ಕೊಂಡ್ರು ಕೂಡ ಒಂದು ಗಾಡಿ ಬರಲಿಲ್ಲ, ಒಂದು ಬಸ್ ಬರಲಿಲ್ಲ. ಬರೀ 2 ವೀಲರ್ ಹೋಗ್ತಿದ್ದು. ಯಾರು ಕಾಲೇಜ್ಗೆ ಹೋಗೋರಿಗೆ, ಸ್ಕೂಲ್ಗೆ ಹೋಗೋರಿಗೆ ಮಾತ್ರ ಅವರೆಲ್ಲ ಕರ್ಕೊಂಡು ಹೋದ್ರು. ಸಿಟಿಗೆ ಹೋಗೋರಿಗೆ ಯಾರು ಕರ್ಕೊಂಡು ಹೋಗಲ್ಲ. ಯಾಕಪ್ಪ ಅಂತಂದ್ರೆ ಸಿಟಿಗೆ ಹೋಗೋರು ಅಂದ್ರೆ ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಲ್ರಿ. ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ಯಾರು ಕರ್ಕೊಂಡು ಹೋಗ್ತಾರೆ, ಅವ್ರು ಯಾವ್ಯಾವ ಕೆಲ್ಸಕ್ಕೆ ಹೊಂಟಿರ್ತಾರೋ, ಎಲ್ಲೆಲ್ಲಿ ಹೊಂಟಿರ್ತಾರೋ ಗೊತ್ತಾಗಲ್ಲ. ಹಾಗಾಗಿ ನಾವು ಯಾರೂ ಹೋಗೋಕೆ ಪ್ರಯತ್ನ ಪಡಲಿಲ್ಲ ಅಲ್ಲಿ. ಹಾಗೆ ನಿಂತ್ಕೊಂಡ್ವಿ ನೋಡ್ರಿ. ಎಷ್ಟು ನಾನು ಜಲ್ದಿ ಹೋಗ್ಬೇಕಂತ ಬಂದೆ ಅಲ್ಲ, ಸುಮ್ಮನೆ ಅಲ್ಲಿ ನಿಂತು ಮಕ್ಕಳದ್ದು ಭಾಷಣ ಆದರೂ ಕೇಳ್ಬೋದಾಗಿತ್ತು. ಬಂದ್ ಕಿಸಂದ್ರೆ ಇಲ್ಲಿ ರೋಡ್ ಮೇಲೆ ನಿಂತಂಗೈತೆ. 1 ತಾಸು 1.5 ತಾಸು ನಿಂತು ಆದ್ಮೇಲೆ ಬಸ್ ಬತ್ ನೋಡ್ರಿ. ನಾನು ಹಣೆ ಬರೋ ರೋಡಲ್ಲಿ ನಡ್ಕೊಂಡು ಹೊಂಟೀನಿ. ಏನು ಮಾಡಲಿ, ನನಗೆ ಆಗೋ ಒಂದು ಬಸ್ನಾಗ ಹೋಗೋದು ಕಂಡಾಪಟ್ಟಿ ಗರ್ದಿ ಅದ ಬಸ್ಗಳು. ನೋಡಿದ್ರಲ್ಲ ಅಲ್ಲಿ ಹೆಂಗೈತಂತ ಬಸ್. ಅಲ್ಲಿಂದ್ರೆ ಒದ್ದಾಡ್ಕೊಂಬರ್ಟಿಗೆ ಸಾಕೋಯ್ತು. ಅಲ್ಲಿ ನನ್ನ ಕಾಲು ಮುರಿದೋತವತ್ತು ಮಾಡಿದೆ. ನಂಗೆ ಖರೇನೆ ನನ್ನ ಕಾಲು ಮುಗೀತ, ನಾನು ಮನೆಗೆ ಹೋಗೋದಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಬಸ್ನಾಗ. ಅಪ್ಪ ಭಗವಂತ, ಅಂತೂ ಇಂತೂ ಮಾಡಿ ಬಂದು ಮೈಸೂರು ಬಂದು ಮುಟ್ಟೀನಿ. ಇನ್ನು ಹೋಗ್ಬೇಕು ಬಸ್ ಸ್ಟ್ಯಾಂಡಿಗೆ. ಆಗಲ್ರಪ್ಪ, ಫಸ್ಟೇ ನನ್ನ ಬಸ್ ಅಂದ್ರೆ ಆಗಿ ಬರಲ್ಲ. ಅದು ಯಾಕೆ ದೇವ್ರ ಪುಣ್ಯದಿಂದ ನನಗೆ ವಾಮಿಂಟ್ ಬೇರೆ ಆಗಲಿಲ್ಲ. ಅದು ಒಂದು ಭಾಳ ಚಲೋ ಅನಿಸ್ತು ನನಗೆ. ಹೇಳ್ಕೊಂಡು ಭಾಳ ಹೈರಾಣ ಹಾಕಿತ್ತು. ಹೊಂಟಿನ ಹೋಗ್ಬಿಡ್ಬೇಕು ಹಿಂಗೆ. ನಾನೆಲ್ಲ ಹೊಸ ದಾರಿಗೆ ಬಂದು ಅನ್ಸಕತ್ತೈತಿ. ನಾನು ಹೋಗೋದು ದಾರಿ ಅಲ್ಲ ಇದು. ಒಂದೇ ದಾರಿಗೆ 9 ಸಾರಿ ಕರ್ಕೊಂಬಂದ್ರು ನನಗೆ ದಾರಿ ಗೊತ್ತಾಗೋದಿಲ್ಲ. ಮತ್ತು ನಾನು ಹೋಗೋದು ಬೇರೆ ದಾರಿಗೆ. ಬಸ್ ಸ್ಟ್ಯಾಂಡಿಗೆ ಹೋಗ್ತೀನೋ ಮತ್ತು ಎಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ. ಹೊಂಟೀನಿ ಒಟ್ಟು
ಜೈ ಸಿದ್ಲಿಂಗ ಬಸ್ ಸ್ಟ್ಯಾಂಡಿಗೆ ಹೋಗೋದಾರಿ ಇದು. ಓ ಅಲ್ಲಿಂದ ಹಿಂಗೆ ಬರ್ಬೋದಾಗಿತ್ತೇನೋ ಕರೆಕ್ಟು. ಇಲ್ಲ ಬಂದೆ ಬಸ್ ಸ್ಟ್ಯಾಂಡ್ ಕಡೆ, ಹಿಂದಿಂದ ಇಳ್ಕೊಂಡು ಅಲ್ಲಿಂದ ಬರ್ಬೋದಾಗಿತ್ತು. ಇಳಿದ್ರೆ ಸೀದಾ ಒಂದೇ ದಾರಿ ಇತ್ತು ಅವಾಗಲೇ. ಅವ್ರು ನಾನು ಇಳಿಯೋಕ್ಕೆ ಬಿಟ್ಟಿಲ್ಲ ನೋಡ್ರಿ. ಇಲ್ಲಿಂದ ಹೊಂಟಿನ ಈಗ. ಹೊಟ್ಟಾಗ ಬೇರೆ ಇಲಿ ಮರಿ ಓಡಾಡಕತ್ತಾವು, ಹೊಟ್ಟೆ ಹಸ್ತಾವು. ಏನು ಮಾಡೋದಂತಾನೆ ಗೊತ್ತಾಗಲಾಗಿತ್ತು. ಇಲ್ಲರ ಆಜು ಬಾಜು ಏನೂ ಇಲ್ಲ, ಏನು ಮಾಡಲಿ ನೋಡ್ರಿ. ಇದು ನನ್ನ ಪರಿಸ್ಥಿತಿ ಯಾವ ಥರ ಐತಿ. ಹೊಟ್ಟೆ ಹಸ್ತೈತಿ, ನಾಷ್ಟ ಮಾಡಬೇಕು. ಎಲ್ಲಿ ನಾಷ್ಟ ಮಾಡೋದು, ಎಲ್ಲಿ ಹೋಗೋದು? ಬಸ್ ಸ್ಟ್ಯಾಂಡ್ ಸಿಗುತ್ತಾ ಸಿಗಲ್ಲ ಅಂತ ಡೌಟು ನೋಡ್ರಿ. ನಾನು ಈ ಸಂಧಿ ಒಳಗೆ ಯಾವಾಗಲೂ ಹೋಗೋದು ಬರೋದು. ಈ ಸಂಧಿ ನನಗೆ ಮರ್ತೋಯ್ತು, ಹಾಗಾಗಿ ಅಲ್ಲಿಂದ ಬಂದೆ ನಾನು. ಬಸ್ ಸ್ಟಾಪ್ ಇಲ್ಲಿ ಮುಂದೆ ಐತೀನಿ. ಗಾಡಿಗಳೆಲ್ಲ ನನ್ನ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೆ ನಂತಿನ್ನ. ಈ ಆಟೋದವ್ರು ಬೇಡ ಅಂದ್ರೂ ಆಟೋ ಅಂತಾರೆ. ಪುಕ್ಷಟೆ ಕರ್ಕೊಂಡು ಹೋಗೋರಂಗೆ. ಹೋಗೋ ಮರ ಏನೋ ಬರೋದಿಲ್ಲ. ಸುಮ್ಮನೆ ನಮ್ಮ ರೋಡ್ ಮೇಲೆ ಹೋಗೋಕ್ಕೂ ಬಿಡಲ್ಲ ಜನ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಆ ಕಡೆ ನೋಡ್ಕೊಂಡು ಬರೋದ್ರಾಗ ಒಳ್ಳೆ ಚಟ್ನಿ ಮತ್ತು ಸಾಂಬಾರು ದೋಸೆ ಇತ್ತು. ತುಂಬಾ ಇಷ್ಟ ಆಯಿತು, ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಈ ಚಟ್ನಿ ದೋಸೆ ಮತ್ತು ಸಾಂಬಾರು ಕೂಡ. ಹಾಗಾಗಿ ನಾನು ಕೂಡ ಇದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ರಿ. ನಾಷ್ಟ ಮಾಡಿಕೊಂಡು ಬಂದೆ. ನನಗೆ ಭಯನೇ ಈ ಬಸ್ ಸ್ಟ್ಯಾಂಡಾಗ ಓಡೋಕ್ಕೆ. ಎಲ್ಲಿ ಬಸ್ ಮ್ಯಾಲೆ ಹತ್ತಿಸ್ಬಿಡ್ತಾರಂತ ಬರ್ರ ಅಂತ ಬಂದುಬಿಡ್ತಾರೆ. ನಾನು ಆಚೆ ಕಡೆ ಬರೋದು ಬಿಟ್ಟು ಈಚೆ ಕಡೆ ಬಂದೀನಿ. ಬೆಂಗಳೂರು ಹಸಿ ಕಡೆಯಿಂದ ಬಸ್. ಬೆಂಗಳೂರು ಬಸ್ಸಿನ ಟಿಕೆಟ್ ತೊಗೊಳೋದೈತೆ ನೋಡ್ರಿ. ಈಗ ದೊಡ್ಡ ಕಮಾಯಿ ಐತೆ. ಅದನ್ನೇ ನಮಗೀಗ ಇದು ಬಸ್ಸಿನ ಕುಟುಂಬ, ಬಸ್ ಸ್ಟಾಪಿನ ಕುಟುಂಬ ಇದು. ಇವರೆಲ್ಲ ಬಂದು ಬಳಗ ಮಂದಿ ಮಕ್ಕಳು ಇವರೆಲ್ಲ ಮನುಷ್ಯರು ಅಂದ್ಕೊಂಡ್ರಿ. ಮತ್ತು ಬಸ್ ಬೆಂಗಳೂರು ಬಸ್ ಮನಾರ್ ನಿಂತವ್ಕರೆ ಟಿಕೆಟ್ ತೊಗೊಂಡು ಬಸ್ ಹತ್ತಬೇಕು. ಬಸ್ ಹತ್ತಿ ಟಿಕೆಟ್ ತೊಗೋಬೇಕು ಗೊತ್ತಿಲ್ಲ. ಹೇಳು ನೀರು ಇಲ್ಲಿ ಟಿಕೆಟ್ ತೊಗೊಳೋರ್ಗು ಬಸ್ ಹತ್ತಕ್ಕೆ ಬಿಡೋದಿಲ್ಲ. ಒಂದು ಸತಿ ನಾವು ಕೇಳಿಬಿಟ್ಟು ಬಸ್ ಹತ್ತುನಂತ. ಅಲ್ಲಿಂದ ಕಷ್ಟ ಪಟ್ಕೊಂಡು ಬರೋಷ್ಟರಲ್ಲೇ ನೋಡ್ರಿ ಕಂಡಕ್ಟ್ರು ಇದು ಡ್ರೈವರ್ ನಿಂತ್ಕೊಂಡ್ಬಿಟ್ಟು ಅವ್ರು ಕರೆಯಾಕತ್ತಿದ್ರು. ಬೆಂಗಳೂರು ಅಂತ ಸಿಕ್ಕಿದೆ ಚಾನ್ಸ್ ಅಂತ ಬಸ್ ಹತ್ತೇ ಬಿಟ್ಟೆ. ಯಾಕಂದ್ರೆ ಅಲ್ಲಿ ಟಿಕೆಟ್ ತೊಗೊಳೋದಂದ್ರೆ ತುಂಬಾ ಕಷ್ಟ ಇತ್ತು. ಹಾಗಾಗಿ ಬಸ್ ಹತ್ತಿ ಕುತ್ಕೊಂಡ್ಬಿಟ್ಟೆ ವಿಡಿಯೋ ಮಾಡೋಣ ಅಂದ್ರೆ ಹಿಂದೊಬ್ರು ಮುಂದೊಬ್ರು ಗುರಾಯಿಸಕತ್ತಿದ್ರು. ನೀವು ಗುರಾಯಿಸ್ರಿ ಅಂತ ನಾನು ವಿಡಿಯೋ ಮಾಡಿದೆ. ಅಂತೂ ವಿಡಿಯೋ ಮಾಡಿಬಿಟ್ಟು ಏನು ಮಾಡಿದೆ, ಇನ್ನು 2 ಅವರ್ ಜರ್ನಿ ಐತಿ, ಮನ್ಕೋಬೇಕಂತ ಮನ್ಕೊಂಡ್ಬಿಟ್ಟಿದ್ದೆ. ಮನ್ಕೊಂಡು ನಿದ್ದೆ ಹೊಡಾಕತ್ತಿದ್ದೆ. ಏನು ಮಾಡ್ತೀರಿ ಇವರು ಡ್ರೈವರು ದನ್ಗರಂಗೆ ಗಾನ ಭಜಾನ ಹಚ್ಚಿಬಿಟ್ರೆ ಸಡನ್ನಾಗಿ ಎಚ್ಚರ ಆಗ್ಬಿಡ್ತು. ನಾನು ಎಲ್ಲಿದ್ದೀನಿ ಅಂತ, ಟ್ಯಾಕ್ಟ್ರ್ನಲ್ಲಿದ್ದೀನ ಬಸ್ಸಲ್ಲಿದ್ದೀನಿ ಅಂತ ಕಂಡುಬಿಟ್ಟು ನೋಡ್ತೀನಿ. ಈ ಸ್ಪೀಕರಿಂದ ಹಾಡು ಬರ್ತಾ ಇದೆ ಆಚೆ ಕಡೆ. ಎಷ್ಟು ಸಖತ್ತಾಗಿತ್ತು ಗೊತ್ತಾ ರೀ ಸಾಂಗು. ಸೂಪರಾಗಿತ್ತು. ಬೆಂಗಳೂರು ಬರೋವರೆಗೂ ಹಚ್ಚಿದ್ರು. ಒಳ್ಳೊಳ್ಳೆ ಸಾಂಗು, ಒಂದೊಂದು ಸಾಂಗು ಅದ್ಭುತ. ತುಂಬಾ ಇಷ್ಟ ಆಯಿತು. ನನಗೆ ಅನಿಸ್ಬಿಟ್ಟಿತ್ತು, ಮನಸ್ಸು ಮೈ ಒಳಗಡೆ ಕುಣಿತಾ ಇತ್ತು ಮೈನೇ. ನನಗೆ ಎದ್ದೊಂದು ಸತಿ ಸ್ಟೆಪ್ ಆಗಿಬಿಡೋಣ ಅನ್ನೋಷ್ಟು ತುಂಬ ಚೆನ್ನಾಗಿ ಒಳ್ಳೆ ಸೌಂಡ್ ಬರಕತ್ತದ. ಸಾಂಗ್ ಅಂತೂ ಎದ್ದು ಹೊಡ್ಯಾಕತ್ತಾವು. ಅವಾಗ ನಾನು ಎದ್ದು ಕುಣಿದು ಬಿಡಲೇ ನನಗೆ ಆಗ್ಬಿಟ್ಟಿತ್ತು ನನಗೆ. ಆದರೆ ಏನು ಮಾಡಿದ್ರೆ ಇಷ್ಟು ಬಂದಾಗ ಅಲ್ಲಿ ಕುಣ್ಯಾಕ ಆಗೋದಿಲ್ಲ. ಅದೇನು ಪ್ರೈವೇಟ್ ಬಸ್ ಎದ್ದು ಕುಣಿಲಕ್ಕ. ಮತ್ತು ಏನು ಸುಮ್ಮನೆ ಕೇಳ್ತಿರತ್ತ ಹಾಡು ಹಚ್ಚನೆ, ನೀ ಏನು ಹಚ್ಚಿ ಯಾವ ಕುಣಿಯೋದು ನಡೆ ಹೋಗಂದ್ರೆ ಆ ಕಡೆ ಅಂದ್ಬಿಟ್ರೆ ಏನು ಮಾಡಿದ್ರು ಡ್ರೈವರ್ ಬ್ಯಾಡ್ ಅಂತ ಹೇಳ್ಬಿಟ್ಟು ಮನ್ಸಿಗೆ ಸಮಾಧಾನ ಮಾಡ್ಕೊಂಡು ಒಳ್ಳೆ ಹಾಡು ಕೇಳ್ಕೊಂಡು ವಿಡಿಯೋ ಮಾಡ್ಕೊಂಡು ಬೆಂಗಳೂರುವರೆಗೂ ತಲುಪೋಣ ಅಂತೇಳಿ ಆಸೆ ಇಟ್ಕೊಂಡು ನೋಡ್ರಿ. ಬರ್ತಾ ಇದೊಂದು ಬೆಟ್ಟ ಕಾಣಿಸ್ತು. ಭಾರಿ ಅಂದ್ರೆ ಭಾರಿ ಖುಷಿ ಆಯಿತು. ಈ ಬೆಟ್ಟ ನೋಡಿದ ಮೇಲೆ ನನಗೊಂದು ನೆನಪಾಗಿದ್ದೇನೆಂದ್ರೆ, ಆ ಬೆಟ್ಟದ ಮೇಲೆ ನಿಂತು ಜೋರೇ ಒಂದು ಸತಿ ಚೀರ್ಬೇಕು ಅನ್ನಿಸ್ತು. ಯಾಕಂದ್ರೆ ನೋಡ್ರಿ ಅದು ಎಷ್ಟು ಹೈಟ್ನಾಗ ಐತಿ ಬೆಟ್ಟ. ಆ ಬೆಟ್ಟದ ಮೇಲೆ ಹತ್ತಿ ನಿಂತು ನಮ್ಮವ್ವ ಒಂದು ಸತಿ ಕರಿಬೇಕು ಯಾವ ಅಂತ ಹೇಳ್ಬಿಟ್ಟು. ನಮ್ಮವ್ವ ಅಲ್ಲಿಂದ ಬಿಜಾಪುರದಿಂದ ಇಲ್ಲಿಗೆ ಮೈಸೂರು ಬೆಟ್ಟದ ಮೇಲೆ ಬಂದು ಜಿಗಿದು ನಿಂತು ಬಿಡ್ಬೇಕು. ಆ ರೇಂಜಿಗೆ ಚೀರ್ಬೇಕನ್ನಂತ ಆಸೆ ಐತಿ. ನೋಡ್ರಿ ಅದು ಎಂದು ನೆರವೇರಿತತ್ತ. ಒಂದೊಂದು ಆಗಕತ್ತಾವ ಜೀವನದಾಗ. ಎಲ್ಲ ಆಸೆನೂ ಅದಾವು. ಹೋಗೋದ್ರಾಗ ಎಲ್ಲ ಆಸೆಗಳನ್ನ ತೀರಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಮತ್ತೆ ನಾಳೆ ಸತ್ತ ಮೇಲೆ ದೆವ್ವ ಆಗಿಬಿಟ್ಟಂದ್ರೆ ಮತ್ತೆ ಕಂಡ್ಕೊಂಡವ್ರೆಲ್ಲ ಬೈಯಕ್ಕೆ ಚಾಲು ಮಾಡ್ತಾರೆ. ಕೋಡಿ ಇರೋದ್ರಾಗ ಆಸೆಗಳನ್ನ ತೀರಿಸ್ಕೊಂಡು ಹೋಗ್ಬಾರ್ದ, ಸತ್ತ ಮೇಲೆ ದೆವ್ವಾಗಿ ನಿಂತೈತೆ ನೋಡಿ ದರಿದ್ರ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ನನ್ನ ಆಸೆ ಏನಪ್ಪ ಅಂದ್ರೆ, ನನ್ನ ಆಸೆಗಳು ಏನದಾವು ಎಲ್ಲನೂ ತೀರಿಸ್ಕೊಂಡ್ಬಿಡ್ಬೇಕು ಸಾಯೋದ್ರಾಗ. ಸತ್ತ ಮೇಲೆ ಒಟ್ಟು ದೆವ್ವ ಬರ್ದಂತ ಆಸೆ. ಅಕಸ್ಮಾತ್ ಏನಾರ ಆಸೆ ಇಟ್ಕೊಂಡು ಸತ್ತನಾದ್ರೆ ಗ್ಯಾರಂಟಿ ದೆವ್ವ ಆಗ್ತೀನಿ. ದೆವ್ವ ಆಗಿಬಿಟ್ನಂದ್ರೆ ಫಸ್ಟ್ ನನ್ನ ಫ್ರೆಂಡ್ಗಳಿಗೆ ಯಾರಿಗೂ ಬಿಡಲ್ಲ, ಎಲ್ಲರನ್ನೂ ಹಾಕಿ ರುಬ್ತೀನಿ ಫಸ್ಟ್. ಹಂಗೆ ಬಿಸಿಲರ ನೋಡಿ ಏನು ಬಿಸಿಲಿದೆ ಅಂತ ಪರಿ ಬಿಸಿಲಿದ್ರೆ ಮನುಷ್ಯ ಯಾವ ಬದುಕ್ತೈತಿ. ನಮ್ಗೆ ತಿಳಿಲಾಗೈತಿ ಇದು ಮಳೆಗಾಲ ಅಥವಾ ಬಿಸಿಲು ದಿನನ ಅಂತೇಳಿ. ಬ್ಯಾಸ್ಗಿನ ಮಳೆಗಾಲ ಇದು.
ಏನಪ್ಪ ಗೊತ್ತಿದ್ದಾರೆ ಕಮೆಂಟ್ ಮಾಡ್ರಿ, ಹಂಗೆ ಅರ್ಥ ಆಗಲಾಗೈತಿ. ಬಿಸಿಲಾಗ ಹೊಟ್ಟೆ ದಗಿ ಬಿಟ್ಟು ಕಟ್ ನೀರು ಬಿಟ್ಟು ಮೈ ಎಲ್ಲ ತೊಯ್ದು ಹೇಳಂಗಿಲ್ಲದು ನಾವಾರ ನಂದು ನೋಡ್ರಿ. ಮಂಗಂಪಾಳ್ಯಕ್ಕೆ ಬಂದೆ ಲಾಸ್ಟಲ್ಲಿ. ಹಾಂ, ಮೈಸೂರಿಂದ ಕೆಂಗೇರಿಯಿಂದ ಬನಶಂಕರಿಂದ ಬೊಮ್ಮನಹಳ್ಳಿಯಿಂದ ಮಂಗಂಪಾಳ್ಯ ಅಂತ ಚಸರ್ಲೆ ಬಟ್ ಇಷ್ಟು ಹೋಗ್ಬೇಕು ನಾ. ಇವಾಗ ಮಂಗಂಪಾಳ್ಯ ಬಂದೆ, ಇನ್ನು ಬೊಮ್ಮನಹಳ್ಳಿ ಹೋಗಬೇಕು. ಅಯ್ಯಪ್ಪ ನನ್ನ ಹಣ ಬಾರ ನಾಯಿ ಪಾಡಾಗೈತಿ, ನಾಯಿ ಪಾಡು. ನನ್ನ ಮುಖ ನೋಡಿಬಿಟ್ರೆ ನೀವು ಭಯನೇ ಬೀಳ್ತೀರಿ ಎಲ್ಲರೂ, ಅದಕ್ಕೆ ತೋರಿಸಿಲ್ಲ. ಮಣ್ಣಿನ ಗಡಿಗೆ ಇಟ್ಟವ್ರು ನೀರು ಕುಡಿಯೋಣ ಬೇಡ, ನಮ್ಮ ಬಾಟ್ಲಲ್ಲಿ ಐತೆ ನೀರು ತಂಡಂತ. ಸುಸ್ತಾಗ್ಬಿಡ್ತು ಫ್ರೆಂಡ್ಸ್ ನನಗೆ. ಯಪ್ಪ ಭಗವಂತ. ಇದು ನಮ್ಮ ಅವತಾರ. ಹಿಂಗಿದೆ ನೋಡಿ ನನ್ನ ಅವತಾರ. ಭಯ ಆಗ್ತಾಯಿದ್ಯಾ? ನನಗೆ ನೋಡಿ ನನಗೆ ಭಯ ಆಗ್ತಾಯಿದೆ, ನಿಮ್ಗೆ ಆಗಲ್ಲ ಅಂದರೆ ಇನ್ನೇನು. ಸಿಕ್ಕಾಪಟ್ಟೆ ಬಿಸಿಲು. ಈ ಬ್ಯಾಗ್ ಒಂದು ಎಳ್ಕೊಂಡು ಬಾಯಿಯಲ್ಲಿ ಮಾತೇ ಆಚೆ ಬರ್ತಾ ಇಲ್ಲ. ಯಪ್ಪ ಭಗವಂತ. ಸೀದಾ ಮನೆಗೆ ಹೋಗಿ ಬಿಸಿ ಜಳಕ ಮಾಡಿ ಬಿಸಿನೀರಿನ ಜಳಕ ಮಾಡಿ ಏನು ಮಾತಾಡತ್ತೀನಿ, ಮಾತಿನ ಮೇಲೆ ಅರಿವಿಲ್ಲ ನನಗೆ. ಮನೆಗೆ ಬಂದೆ. ಇವಾಗ ಮನೆ ಹತ್ರ ಬಂದಿನ ಬಾಯೆಲ್ಲ ಒಳಗಾಗೈತಿ. ಫಸ್ಟ್ ಮನೆಗೆ ಹೋಗ್ಬಿಟ್ಟು ಜಳಕ ಮಾಡಿ ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಹಿಂಗಾಗೈತೆ ನೋಡ್ರಿ ನಮ್ಮ ಊಟ. ತಲೆಯಾಗ ನೀರು ತಲೆ ಎಲ್ಲ ತೊಯ್ದು ಬಸ್ನಾಗ ಜಳಕ ಮಾಡೋದಾಗೈತೆ. ಹಚ್ಚಿ ತಲೆ ಪರ ಕೆರ್ಕೊಳಂಗಾಗತ್ತೈತಿ ನಾನು. ತಲೆ ನೀರು ಹಿಡಿದು ಒಂಥರ ಚುಟು ಮಾಡತ್ತೈತಿ ನೋಡಿ ನೀರು. ಮನೆಗೆ ಬಂದೆ, ಜಳಕ ಮಾಡಿ ಕಡಕ್ಕೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿಯೋದು ಆಯ್ತು ನೋಡ್ರಿ ಜಳಕ. ಯಪ್ಪ ತಲೆ ಅಂತ ಕಿಚಿ ಆಗ್ಬಿಟ್ಟಿತ್ತು. ಎಷ್ಟಾಯ್ತು ಟೈಮ್? 1:15 1:15 ಬಂದು 1:15 ಆಯಿತು. ಯಪ್ಪ ಜಳಕ ಮಾಡತ್ತನ ಸಮಾಧಾನ ಇದ್ದಿದ್ದಿಲ್ಲ. ಏನು ಒಜ್ಜೆ ಹೆಣ ಆಗಿಬಿಡ್ತೈತಿ ಮೈ ಜಳಕ ಮಾಡಿಲ್ಲ ಅಂದ್ರಪ್ಪ. ನಾನು ಜಲ್ದಿ ಬರ್ಬೇಕಂತ ಅಲ್ಲಿಂದ ಬೂಟ್ಸ್ ಮೇಲೆ ಬಂದ್ರೆ ದಾರ ನೋಡಿದ್ರಲ್ಲ ಏನೇನಾಯ್ತು, ಹಣೆ ಬರ ಆಗಿ ಹೋಯ್ತದು. ಈ ಸದ್ದ ಪಟ ಚಹಾ ಮಾಡ್ತೀನಿ. ಎಲ್ಲರೂ ಬಿಸಿಲಾಗ ಬಂದು ಸರ್ಬತ್ತು ಮಾಡ್ಕೊಂಡು ಕುಡಿದ್ರೆ ನಾನು ಚಹಾ ಮಾಡ್ಕೊಂಡು ಕುಡಿತೀನಿ. ತಲೆ ನುಸಾಗತ್ತದ ಮತ್ತು ಚಹಾ ಕುಡಿದ್ರೆ ಸ್ವಲ್ಪ ಸಮಾಧಾನ ನನಗೆ. ಈ ಸರ್ಬತ್ತು ಇರ್ಬತ್ತೇನು ಬೇಡ, ಬೇಕಂದ್ರೆ ಅದನ್ನ ಆಮೇಲೆ ನೋಡ್ಕೊಂಡಿರುತ್ತೆ. ಚಹಾ ಮಾಡ್ಕೊಂಡು ಕುಡಿತೀನಿ. ಫುಲ್ ಸುಸ್ತಾಗ್ಬಿಟ್ಟೈತಿ. ತಿನ್ನೋಕೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಇಟ್ಟಾರ ಮುಕ್ಕಿಬಿಡ್ತೀನಿ. ಬೇಡ, ಎದೆ ಉರಿತೈತೆ ಅದಕ್ಕೆ. ತಿನ್ನೋಕೆ ಏನೂ ಇಲ್ಲ. ಚಹಾ ಮಾಡ್ಕೊಂಡು ಕುಡಿಯೋದು, ತಿನ್ನೋಕೆ ಏನಾದ್ರು ಹಾಳಾಗಿ ಹೋಗಲಿ, ಆಮೇಲೆ ನೋಡೋಣ ಅಂತ ತಿನ್ನೋದು. ಫಸ್ಟ್ ಈ ಚಹಾ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಚಹಾ ಅಂತೂ ರೆಡಿ ಆಗೈತಿ. ಚಹಾ ಕುಡಿತೀನಿ. ರೆಸ್ಟ್ ಮಾಡ್ಬೇಕು ಅಂದ್ಕೊಂಡೆ, ರೆಸ್ಟ್ ಮಾಡಲಿಲ್ಲ. ಮತ್ತು ನಾನು ಎಲ್ಲಿಗೆ ಹೋದೆ ಏನು ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಾಗ ಬರ್ತೈತಿ. ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.